ಈಗ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಕ್ರೇಜಿ ಥಾಟ್ಸ್ ಇರ್ತವೆ ಮತ್ತು ಒಳ್ಳೆಯ ಕನಸುಗಳು ಕೂಡ ಇರ್ತವೆ. ಉದಾಹರಣೆಗೆ ಒಬ್ಬರು ಏನೋ ಡಾಕ್ಟರ್ ಆಗಬೇಕು ಅಂತಾನೆ, IAS ಆಫೀಸರ್ ಆಗಬೇಕು ಅಂತಾನೆ, IPS ಅಪ್ಪ ಅಮ್ಮ ಮಾಡಿಟ್ಟಿದ್ರೆ ಮಜಾ ಮಾಡ್ಕೊಂಡು ಇರ್ತಾರೆ ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಷಯ ಕ್ರೇಜಿ ಥಾಟ್ಸ್ ಇನ್ ಯಂಗ್ಸ್ಟರ್ಸ್ ಆ್ಯಂಡ್ ಡ್ರೀಮರ್ಸ್. ಈಗ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಕ್ರೇಜಿ ಥಾಟ್ಸ್ ಇರ್ತವೆ ಮತ್ತು ಒಳ್ಳೆಯ ಕನಸುಗಳು ಕೂಡ ಇರ್ತವೆ. ಅದನ್ನು ಗುರುತಿಸೋದು ಹೇಗೆ ಅಂತ ಪ್ರಶ್ನೆ. ನೋಡಿ, ಈಗ ಮಿಡ್ಲ್ ಸ್ಕೂಲಿಂದ ಬರೋಣ. ಚಿಕ್ಕ ಮಕ್ಕಳು ಬಿಟ್ಬಿಡೋಣ, ಪಾಪ, ಲೆಟ್ ದೆಮ್ ಬಿ ಹ್ಯಾಪಿ. ಮಿಡ್ಲ್ ಸ್ಕೂಲ್ ಬಂದಮೇಲೆ ಏನಾಗುತ್ತೆ, ಮಕ್ಕಳುಗಳು 50% ಬಲವಂತಕ್ಕೆ ಓದ್ತಾ ಇರ್ತಾರೆ, 50% ಅವರಾಗವ್ರು ಓದ್ಕೊತಾ ಇರ್ತಾರೆ. ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲ್ಗೆ ಬಂದಾಗ ಅವರಾಗವ್ರು ಯಾರು ಓದ್ಕೋತಾರೋ ಬಲವಂತ ಇಲ್ಲದೆ ದೇ ಹ್ಯಾವ್ ಎ ಡ್ರೀಮ್ಸ್ ಇನ್ ದ ಲೈಫ್. ಕನಸುಗಳು ಅಲ್ಲೇ ಉತ್ಪತ್ತಿ ಆಗ್ತಾ ಇರ್ತವೆ. ಬದುಕಿನಲ್ಲಿ ಏನಾಗಬೇಕು, ಏನು ಮಾಡಬೇಕು ಅಂತ ಆಲ್ರೆಡಿ 90% ಬಂದ್ಬಿಟ್ಟಿರುತ್ತೆ. ಸೊ ಕನಸುಗಳು ಬಂದಾಗ ಏನು ಮಾಡ್ತಾರೆ, ಬರೀ ಕನಸು ಕಾಣೋದಿಲ್ಲ, ಕನಸಿನ ದಿಶೆಯಲ್ಲಿ ತಯಾರಿ ನಡೀತಾ ಇರುತ್ತೆ. ಉದಾಹರಣೆಗೆ ಒಬ್ಬರು ಏನೋ ಡಾಕ್ಟರ್ ಆಗಬೇಕು ಅಂತಾನೆ, IAS ಆಫೀಸರ್ ಆಗಬೇಕು ಅಂತಾನೆ, IPS ಆ ಸಮಥಿಂಗ್ ಎಲ್ಸ್ ಅಂದಾಗ ಆ ವಿಚಾರದ ಬಗ್ಗೆ ಗಮನ ಹರಿಸ್ತಾ ಇರ್ತಾನೆ, ಅದರ ಬಗ್ಗೆ ಪುಸ್ತಕಗಳನ್ನು ಓದ್ತಾ ಇರ್ತಾನೆ, ಆ ಥರ ಮಾಡಿರೋರನ್ನ ಭೇಟಿ ಮಾಡ್ತಾನೆ, ಮಾಡಬೇಕು ಅಂತ ಅವ್ರ ಅಪ್ಪ ಅಮ್ಮನ ಜೊತೆ ಡಿಸ್ಕಸ್ ಮಾಡ್ತಾನೆ. ಸೊ ಅವನು ಏನು ಕನಸು ಹುಟ್ಟಿದೆಯೋ ಆ ಕನಸಿನ ಬಗ್ಗೆ ಅಪ್ಪ ಅಮ್ಮನ ಜೊತೆ ಅವನು ಡಿಸ್ಕಸ್ ಮಾಡಿ ಆ ದಿಶೆಯಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ದಟ್ಸ್ ಎ ರಿಯಲ್ ಡ್ರೀಮ್ ಥಾಟ್ಸ್. ಅದು ಫ್ಯೂಚರ್ ಬಗ್ಗೆ ಕನಸುಗಳನ್ನು ಕಂಡು ಆ ದಿಶೆಯಲ್ಲಿ ಹೋಗೋದು. ಅದೇ ಟೈಮಲ್ಲಿ ಕ್ರೇಜಿ ಥಾಟ್ಸ್ ಬರ್ತವೆ. ಏನು? ದೇ ವಾಂಟ್ ಟು ಎಂಜಾಯ್. ಒಳ್ಳೆ ಬಟ್ಟೆ ಹಾಕೋಬೇಕು, ತಲೆ ಕೂದಲೇ ಗೊತ್ತಾಗ್ಬಿಡುತ್ತೆ, ಕೂದಲು ಏರ್ ಕಟಿಂಗಲ್ಲಿ ಅವನ ಮನಸ್ಥಿತಿ ಹೇಗಿದೆ ಅಂತ. ಅವನು ಹೊಸ ಹೊಸ ಸ್ಟೈಲ್ ಮಾಡ್ಕೋಬೇಕು ಅಂತಾನೆ. ಇಲ್ಲೇನು 3 ಲೈನು, ಅಲ್ಲಿ ಹೆಂಗ ಒಂದು ಲೈನು, ಇಲ್ಲೇನೋ ಮಾಡ್ತಾರಲ್ಲ ನೋಡಿ. ಏರ್ ಕಟಿಂಗಲ್ಲೇ ಮಕ್ಕಳ ಮನಸ್ಥಿತಿನ ಕಂಡುಹಿಡಿಬೋದು ಒಳ್ಳೆ ಪೇರೆಂಟ್ಸ್ ಆದರೆ. ಹೇಗೆ ಅಂದರೆ ನೋಡ್ರಪ್ಪ, ನಾವು ದಾಡಿ ಬಿಡ್ತೀವಿ, ಜುಟ್ಟು ಕಟ್ತೀವಿ, ಆ ಸ್ವಾಮೀಜಿ ಅಂತ ಗುರುತಿಸ್ತೀವಿ. ಇನ್ನೊಬ್ರು ಇಲ್ಲೇನೋ ಒಂದು ದಾಡಿ ಬಿಟ್ಕೋತಾರೆ, ಇನ್ನೊಂದು ಏನೋ ಒಂದು ಗುರುತಿಸ್ತಾರೆ. ಇನ್ನೊಬ್ರು ಸ್ವಲ್ಪ ದಾಡಿ ಬಿಡ್ತಾರೆ, ಅವರೊಬ್ಬ ಬುದ್ಧಿಜೀವಿಗಳು ಅಂತ ಗುರುತಿಸ್ತಾರೆ. ಎ ಫಿಸಿಕಲ್ ಸ್ಟೈಲ್ ವಿಲ್ ಇಂಡಿಕೇಟ್ ಇಸ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ದೇಹಕ್ಕೆ ಹೇಗೆ ಅವನ ಅವತಾರಗಳನ್ನು ಮಾಡ್ಕೊತಾನೋ ಅವನ ಅವತಾರದಲ್ಲೂ ಕೂಡ ಅವನ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ತುಂಬ ಜನ ಸ್ಕಾಲರ್ಸ್ ಎಲ್ಲ ಹೇಳಿದ್ದಾರೆ. ಇಲ್ಲಿ ಮಕ್ಕಳನ್ನೇ ಗುರುತಿಸ್ಬೇಕು. ಅವನು ದೇಹದ ಕಡೆ ಜಾಸ್ತಿ ಗಮನ ಹರಿಸ್ತಾ ಇದ್ದಾನೆ, ಆ ಸ್ಟೈಲ್ ಕಡೆ. ದೆನ್ ಈಟಿಂಗ್ ಕಡೆ ತುಂಬ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಬರುತ್ತೆ. ರುಚಿಯಾಗಿ ಚೆನ್ನಾಗಿ ತಿನ್ನಬೇಕು. ಮತ್ತು ಹೊರಗಡೆ ಸಿನಿಮಾಗಳು, ಅದು ಎಂಟರ್ಟೈನ್ಮೆಂಟ್ಗೆ ಹೋಗಬೇಕು. ಹೊರಗಡೆ ಸಿನಿಮಾ ನೋಡಬೇಕು, ಫ್ರೆಂಡ್ಸ್ ಜೊತೆ ಇಟ್ಟಾಡಬೇಕು ಅಂದರೆ ಈಸ್ ಅ ನಾರ್ಮಲ್ ಬಾಯ್. ಅಥವಾ ತುಂಬ ಅವನು ಕೆಳಗಡೆನೂ ಹೋಗ್ತಾನೆ, ಅವನು ಸಕ್ಸಸ್ ಆಗಲ್ಲ, ಒಳ್ಳೆ ಸ್ಕೋರ್ ಮಾಡೋಕೆ ಅವನ ಕೈಲಿ ಆಗಲ್ಲ. ಯಾರು ಫಿಸಿಕಲ್ ಔಟ್ಲುಕ್ ಕಡೆ ಗಮನ ಹರಿಸ್ತಾರೋ, ಬಾಯಿನ ರುಚಿ ಕಡೆ ಗಮನ ಹರಿಸ್ತಾರೋ, ಮನಸ್ಸಿನ ಎಂಟರ್ಟೈನ್ಮೆಂಟ್ ಕಡೆ ಗಮನ ಹರಿಸ್ತಾರೋ ಅವರು ಒಂದು ಅದ್ಭುತವಾದ ಕನಸನ್ನು ಕಾಣೋಕ್ಕೆ ಆಗಲ್ಲ, ಆ ದಿಶೆಯಲ್ಲಿ ಹೋಗೋಕ್ಕಾಗೋದಲ್ಲ, ಸಕ್ಸಸ್ ಆಗೋಕ್ಕಾಗಲ್ಲ, ನಾರ್ಮಲ್ ಮ್ಯಾನ್ ಆಗಿರ್ತಾರೆ. ಇದೇ ಸ್ಟೈಲ್ ತುಂಬ ಅತಿಯಾಯಿತು, PUC ಲೆವೆಲ್ ಬಂದರು ಅಂದರೆ ಅವರು ಪೋಲಿಗಳಾಗ್ತಾರೆ. ಸೊ ವೆರಿ ಸಿಂಪಲ್. ಸೊ PUC ಲೆವೆಲ್ ಬಂದಾಗ ಅವನ ವ್ಯಕ್ತಿತ್ವ ಅನಾವರಣಗೊಳ್ಳೋಕ್ಕೆ ಪ್ರಕೃತಿ ಸಹಾಯ ಮಾಡುತ್ತೆ. ಯಾಕಂದರೆ ಟೀನೇಜ್ ದೇಹ ಬೆಳೀತಾ ಇರುತ್ತೆ, ಮನಸ್ಸು ಬೆಳೀತಾ ಇರುತ್ತೆ, ಆಗ ಅವನ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ. ಇದನ್ನು ಪೇರೆಂಟ್ಸ್ ಗಮನಿಸ್ಬೇಕು. ಇದು ತುಂಬ ತುಂಬ ಮುಖ್ಯ. ಹೇಗೆ? ಫಾರ್ ಎಕ್ಸಾಂಪಲ್, ತುಂಬ ಸರಳವಾಗಿ ನೀವು ಯೋಚನೆ ಮಾಡಿ ನೋಡಿ. ಕಾಲೇಜ್ ಲೆವೆಲ್ ಬಂದರು ಅಂದ್ರೆ ಸಾಕು, ಹುಡುಗರುಗಳು ತೋರಿಸ್ಕೊಳ್ಳೋಕೆ ಹೋಗ್ತಾರೆ. ಏನನ್ನ? ಹೊರಗಡೆ ಅವನನ್ನು ಎಲ್ಲರೂ ಹೊಗಳಬೇಕು, ಅಥವಾ ಅವನು ಚೆನ್ನಾಗಿ ನಾನು ಕಾಣಬೇಕು, ಕ್ರೇಜಿ ಬೈಕ್ಗಳು ಬೇಕು, ಕ್ರೇಜಿ ಸ್ಟೈಲ್ ಡ್ರೆಸ್ಗಳು ಬೇಕು. ಆ ಕಡೆ ಯಾರ್ಯಾರು ಮಾಡ್ತಾರೆ ಅವ್ರು ಗಮನಿಸಿ ನೋಡಿ. ಮೇ ಬಿ ಅವ್ರು ಆರ್ಡಿನರಿ ಡಿಗ್ರಿ ಮಾಡ್ತಾರೆ, ಕಷ್ಟಪಟ್ಟರೆ ಇಂಜಿನಿಯರಿಂಗ್ ಮಾಡ್ತಾರೆ, ಅಪ್ಪ ಅಮ್ಮ ಮಾಡಿಟ್ಟಿದ್ರೆ ಮಜಾ ಮಾಡ್ಕೊಂಡು ಇರ್ತಾರೆ ಅಷ್ಟೇ.
ಆದರೆ ಆ ಲೆವೆಲಲ್ಲಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಆ ಲೆವೆಲಲ್ಲಿ ಮಕ್ಕಳು ಮಾಮೂಲಿ ಡ್ರೆಸ್, ಕಾಮನ್ ಡಿಸಿಪ್ಲಿನ್ ಡ್ರೆಸ್ ಅಂತ ಕರಿತೀವಿ. ಉದಾಹರಣೆಗೆ ಮಿಲ್ಟ್ರಿನಲ್ಲಿ ನೋಡಿ, ಅಲ್ಲಿ ತುಂಬ ಡಿಸಿಪ್ಲಿನ್ ಡ್ರೆಸ್ಸು, ಚೆನ್ನಾಗೂ ಕಾಣ್ತಾರೆ, ಆದರೆ ಒಂದೇ ಸ್ಟೈಲಾಗಿರ್ತಾರೆ, ಅಲ್ಲಿ ತುಂಬ ಡಿಸಿಪ್ಲಿನ್ಡು. ನಿಮಗೂ ಕೂಡ ನಿಮ್ಮ ಮಕ್ಕಳು ಕೂಡ ಒಳ್ಳೆ ಡ್ರೆಸ್ ಹಾಕ್ತಾರೆ, ಅಲ್ಲಿ ಡಿಸಿಪ್ಲಿನ್ ಆಗುತ್ತೆ, ನಾಟ್ ಕ್ರೇಜಿ ಡ್ರೆಸ್. ಸೊ ಕ್ರೇಜಿ ಸ್ಟೈಲ್ ಇವೆಲ್ಲ ಇರೋದಿಲ್ಲ. ಕೆಲವು ಮಕ್ಳು ಏನು ಮಾಡ್ತಾರೆ, ನಾನು ಕಾಲೇಜಿಗೆ ಹೋಗ್ತಾ ನಾನು ಬೈಕ್ ಕೊಡಿಸು ಅಂತಾರೆ. ಬೈಕ್ ಕೊಡಿಸು ಅಂದಾಗ ಅಲ್ಲಿ ಮಕ್ಕಳ ಯೋಚನೆಯ ಲಹರಿನ ನೀವು ಗಮನಿಸಬೇಕು. ಬೈಕು ಕಂಫರ್ಟಬಿಲಿಟಿ, ಕಾಲೇಜಿಗೆ ಹೋಗೋಕ್ಕೆ ನಾನು ಆರಾಮಾಗಿ ಹೋಗ್ಬೇಕು, ಬರಬೇಕು, ಟೈಮ್ ಸೇವ್ ಮಾಡೋಕ್ಕೆ ಹೋಗ್ಬೇಕು, ಓದ್ಕೋಬೇಕು, ಬಸ್ಸಲ್ಲಿ ಟೈಮ್ ಆಗೋದಿಲ್ಲ ಅಂತ ಹೇಳಿ ಬೈಕ್ ಬೇಕು ಅಂದಾಗ ನಾರ್ಮಲ್ ಬೈಕ್ ಸಾಕು ನನಗೆ ಅಂದರೆ ಅವನು ಬದುಕಿನ ಬಗ್ಗೆ ಕನಸುಗಳನ್ನು ಕಟ್ಕೊಂಡಿದ್ದಾನೆ, ಸಾಧನೆ ಮಾಡ್ತಾನೆ. ಆದರೆ ಇನ್ನೊಬ್ಬ ಮಗ ಏನು ಮಾಡ್ತಾನೆ, ಇಲ್ಲ ನನಗೆ ಆ ಥರ ಬೈಕ್ ಬೇಕು, ದೊಡ್ಡ ಬೈಕ್ ಬೇಕು, ಹಿಂಗೆ ಅಂದರೆ ಅವ್ನು ಕ್ರೇಜಿ ಥಾಟ್ ಸ್ಟಾರ್ಟ್ ಆಗಿದೆ. ಯಾರಿಗೋಸ್ಕರ ತೋರಿಸ್ಕೋಬೇಕು? ಅವ್ನು ಟೈಮ್ ಸಾಲದೆಲ್ಲ ಓದಕ್ಕೆ ಅವನು ನೋಡಿ ಯಾರು ಹೊಗಳಬೇಕು, ಬದುಕಿನ ಬಗ್ಗೆ ಚಿಂತನೆಗಳೇ ಇಲ್ಲ ಅವನಿಗೆ. ದೊಡ್ಡ ಬೈಕು ಅಂತ ಎಷ್ಟೋ ಜನ ಮಕ್ಕಳು ನಮ್ಮ ಯುವ ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಅಯ್ಯೋ ಅವ್ನು ಹಿಂಸೆ ಮಾಡೋದು ಕೊಟ್ವಿ ಅಂತ. ಮೊನ್ನೆ ರೀಸೆಂಟಾಗಿ ಜಸ್ಟ್ 2 ಮಂತ್ಸಲ್ಲಿ ಒಬ್ರು ಹೀಗೇ ಬೈಕ್ ಕೊಟ್ಟು 15ಗೆ ಬಿದ್ದು ಕಾಲು ಮುಡ್ಕೊಂಡು ಆಸ್ಪತ್ರೆಗೆಲ್ಲ ಹೋಗಿದ್ದ. ಅವ್ನು ಸಣ್ಣಕ್ಕಿದ್ದ, ದೊಡ್ಡ ಬೈಕ್ ತಗೊಂಡು ಸ್ಪೀಡಾಗಿ ಹೋದ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಮನಸ್ಥಿತಿಗಳು ಗೊತ್ತಾಗ್ಬಿಡುತ್ತೆ. ಸೊ ತುಂಬ ಉನ್ನತವಾದ ಆಸೆಗಳನ್ನು ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅಂದರೆ ಅವನು ಈ ಕಡೆ ಗಮನ ಹರಿಸೋದಿಲ್ಲ. ಅವನ ಗಮನ ಕಂಫರ್ಟಬಿಲಿಟಿ, ಓಕೆ ನಾರ್ಮಲ್ ಬೈಕ್ ಬೇಕು, ಹೋಗ್ಬೇಕು, ಕಾಲೇಜಿಗೆ ಹೋಗಬೇಕು, ಬರಬೇಕು, ಟೈಮ್ ಸೇವ್ ಮಾಡಬೇಕು ಅಷ್ಟೇ. ಒಳ್ಳೆ ನಾರ್ಮಲ್ ಡ್ರೆಸ್ ಇರಬೇಕು, ಡ್ರೆಸ್ಸು ಚೆನ್ನಾಗಿರಬೇಕು ಅಷ್ಟೇ. ಬಟ್ ನಾಟ್ ಕ್ರೇಜಿ ಥಾಟ್ಸ್, ಕ್ರೇಜಿ ಡ್ರೆಸ್, ಕ್ರೇಜಿ ಈಟಿಂಗ್, ಕ್ರೇಜಿ ಔಟಿಂಗ್, ಹೊರಗಡೆ ಹೋಗೋದು, ಫ್ರೆಂಡ್ಸ್ ಗುಂಪುಗಳು ಮಾಡೋದು, ಈ ಥರ ಅವನು ಮಾಡೋದಿಲ್ಲ. ಸೊ ಇದನ್ನು ಗುರುತಿಸ್ತಕ್ಕಂಥ ಕಲೆಯನ್ನು ಅಪ್ಪ ಅಮ್ಮ ಕಲಿಬೇಕು. ಆಗ ಸ್ವಲ್ಪ ಟ್ಯೂನ್ ಮಾಡ್ಬೋದು. ಕೆಲವು ಸಾರಿ ಟ್ಯೂನ್ ಮಾಡೋಕ್ಕೆ ಹೋಗಲ್ಲ, ಅವರು ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಹಾಗೆ ನೆಕ್ಸ್ಟ್ ತಾಣ ಯಾವ ಹಂತದಲ್ಲಿ ಥಾಟ್ಸ್ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಅವನು ಒಂದು ಡಿಗ್ರಿ ಮುಗಿಸಿ ಒಂದು ಕೆಲಸಕ್ಕೆ ಸೇರಿಕೊಂಡ ಅಂತ ಇಟ್ಕೊಳ್ಳಿ. ಡಿಗ್ರಿ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಾಗ ಅವನೇನು ಮಾಡ್ತಾನೆ ಗೊತ್ತಾ, ಅವನು ಸ್ವಲ್ಪ ದುಡ್ಡು ಬಂದಿರುತ್ತೆ, ಒಂದು 2-3 ಲಕ್ಷ 4 ಲಕ್ಷ ಬಂದಿರುತ್ತೆ. ಅದನ್ನು ಅವನೇನು ಮಾಡ್ತಾನೆ, ಲೋನ್ ಕಟ್ಬಿಟ್ಟು ಒಂದು ಕಾರ್ ತಗೊಳ್ಳೋ ಅಂತಾನೆ ಯೋಚನೆ ಮಾಡ್ತಾನೆ. ಕಾರ್ ಬೇಕು ಅವನಿಗೆ. ಯಾವ ಕಾರ್ ಬೇಕು? ಹೈ ಎಂಡ್ ಕಾರ್ ಬೇಕು. 12 ಲಕ್ಷ ರೂಪಾಯಿಂದು 15 ಲಕ್ಷ ರೂಪಾಯಿ ಕಾರ್ ಬೇಕು. ಅವನು ಕೂಡ ಕ್ರೇಜಿ ಥಾಟ್ಸ್. ಯಾಕೆಂದರೆ ಕಂಫರ್ಟಬಿಲಿಟಿ. ಅವನೇನು ಮಾಡ್ತಾನೆ, ಒಂದು ಬುದ್ಧಿವಂತ ಆದರೆ ಸಾಕಪ್ಪ ನಾನು 4-5 ಲಕ್ಷದ ಕಾರು ಓಡಾಡೋಕ್ಕೆ ಮಾಡೋಕ್ಕೆ ಫ್ಯಾಮಿಲಿಗೆ ಅಂತ ಯೋಚನೆ ಮಾಡಿ ಇನ್ನು 5-6 ಲಕ್ಷ ರೂಪಾಯಿ ಇರುತ್ತಲ್ಲ, 6 ಲಕ್ಷ ರೂಪಾಯಿ ಲೋನು ಅದು ಇದೆಲ್ಲ ಮಾಡಿ ಎಲ್ಲೋ ಸ್ವಲ್ಪ ದೂರದಲ್ಲಿ ಬೆಂಗಳೂರಲ್ಲಿ ಒಂದು ಸೈಟ್ ತಗೋತಾನೆ. 10 ಲಕ್ಷಕ್ಕೆ ದೂರದಲ್ಲಿ ಒಳ್ಳೆ ಕಡೆ ನೋಡಿ ಒಂದು ಸೈಟ್ ತೊಗೊಂಡ್ರೆ 10 ವರ್ಷಕ್ಕೆ ಅದು 50 ಲಕ್ಷ 60 ಲಕ್ಷ ಆಗಿರುತ್ತೆ. ಅರ್ಥ ಆಯ್ತಾ? ಅದೇ ನೀನು 10 ಲಕ್ಷಕ್ಕೆ ನೀನು ಕಾರ್ ತಗೊಂಡ್ರೆ 10 ವರ್ಷಕ್ಕೆ 1 ಲಕ್ಷ ಆಗಿರುತ್ತೆ. ಸೊ ಇದು ಪ್ರಾಕ್ಟಿಕಲಾಗಿ ಅವನು ಹಾಗೆ ಯೋಚನೆ ಮಾಡ್ತಾನೆ, ಸೇವಿಂಗ್ಸ್ ಮಾಡ್ತಾನೆ, ಇನ್ನೇನೇನೋ ಯಾವುದರೆಲ್ಲ ಹೂಡಿಕೆಗಳನ್ನು ಮಾಡ್ತಾನೆ, ಏನಾದ್ರು ಒಂದು ಮಾಡ್ತಾನೆ. ಅಂದರೆ ಪರಿಸ್ಥಿತಿಗೆ ಹೋಗೋಕ್ಕೆ ಬರೋಕ್ಕೆ ಕಂಫರ್ಟಬಿಲಿಟಿಗೆ ಒಂದು ಕಾರ್ ಬೇಕು. 3 to 4 lakhs 5 lakhs ಮ್ಯಾಕ್ಸಿಮಮ್ 6 lakhs ಮುಗಿದೋಯ್ತು. ಇವನು ಬುದ್ಧಿವಂತ. ನಿನ್ನ ಬೇಕಾಷ್ಟು ದುಡ್ಡಿದೆಯಪ್ಪ, ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ, ನಿನಗೂ ಒಂದು ತಿಂಗಳಿಗೆ ಒಂದು 3 ಲಕ್ಷ ಸಂಬಳ ಬರುತ್ತೆ, ಜೋರಾಗಿದೆ, ಯಾವಾಗ ತಗೋ, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ಯಾಕಿದೆಲ್ಲ ಚಿಕ್ಕ ಮಕ್ಕಳಿಂದ ಕೆಲಸ ಹೋಗೋದ್ರು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರ್ತಾ ಇದೆ. ಯಾಕೆ ಅಂದರೆ ಗುರುತಿಸ್ತಾ ಇಲ್ಲ, ಪೇರೆಂಟ್ಸ್ ಗುರುತಿಸ್ತಾ ಇಲ್ಲ, ಮತ್ತು ನಿನ್ನತನವನ್ನು ನೀನು ಗುರುತಿಸ್ತಾ ಇಲ್ಲ. ಸೊ ಕ್ರೇಜಿ ಥಾಟ್ಸ್ ಏನು ಅಂತ ಗುರುತಿಸ್ಬೇಕು, ಡ್ರೀಮ್ ಥಾಟ್ಸ್ ಏನು ಅಂತ ಗುರುತಿಸ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವ್ಯಕ್ತಿತ್ವದಲ್ಲೂ ಕೂಡ ಆಲೋಚನಾ ಲಹರಿ, ಅವನ ಬಿಹೇವಿಯರು, ಅವನ ಡ್ರೆಸ್ಸು, ಅವನ ಸಹವಾಸ ಎಲ್ಲವೂ ಅವನ ಮನಸ್ಥಿತಿಯನ್ನು ತೋರಿಸುತ್ತೆ. ಇದು ಮುಂದಕ್ಕೆ ಕೆಲಸ ಸೇರಾದಮೇಲೆ, ಗಂಡ ಹೆಂಡತಿ ಆದಮೇಲೆ, ಸಂಸಾರ ಆದಮೇಲೆ ಕೂಡ ಈ ಥಾಟ್ಸ್ ಎಫೆಕ್ಟ್ ಆಗುತ್ತೆ. ಅಲ್ಲಿ ದುಂದು ವೆಚ್ಚ ಮಾಡೋದು, ಹೊರಗಡೆ ಎಲ್ಲ ಸುತ್ತಾಕೋದು, ಅದು ಮಾಡೋಣ ಇದು ಮಾಡೋಕ್ಕೆ, ಇಲ್ಲಿಂದ ಬಂದಿರುತ್ತಲ್ಲ, ಡಿಗ್ರಿಯಿಂದ ಬಂದಿರುತ್ತಲ್ಲ, ಅದೇ ಥಾಟ್ಸ್ ಅವಾಗ ಬರ್ತಾರೆ. ಕೆಲವು ಸಮಸ್ಯೆಗಳು ಬಂದಾಗ ನೀವು ಸೇವಿಂಗ್ಸು ಅದು ಇದು ಇಲ್ಲ ಅಂದರೆ ಸಂಸಾರದಲ್ಲಿ ಸಮಸ್ಯೆಗಳು ಬರ್ತವೆ. ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಳಿಗೂ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಮೊದಲು ಅವರ ಆಲೋಚನಾ ಲಹರಿಯನ್ನು ಗುರುತಿಸಿ ಆ ದಿಶೆಯಲ್ಲಿ ಸ್ವಲ್ಪ ಶಿಸ್ತಂತರಗೆ ಪ್ರಯತ್ನ ಪಡಿ. ತುಂಬ ಜನ ಪೇರೆಂಟ್ಸ್ಗಳು ಇದರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಅದು ನನ್ನ ಅನುಭವ, ಜೊತೆ ಕೌನ್ಸಿಲಿಂಗ್ ಬಂದವರೆಲ್ಲ ನಾನು ಗಮನಿಸಿದ್ದೀನಿ.
ಫೇಲ್ ಆಗಿ ಸಫರ್ ಮಾಡ್ತಾ ಇದ್ದಾರೆ. ಈ ಕಾಲಘಟ್ಟದಲ್ಲಿ ಮಕ್ಕಳ ಮನಸ್ಸಿಗೆ ಜಾಸ್ತಿ ಕ್ರೇಜಿ ಥಾಟ್ಸೇ ಬರೋದು ಬಿಕಾಸ್ ಆಫ್ ದಿಸ್ ಮೀಡಿಯಾ ಆ್ಯಂಡ್ ಸಿನಿಮಾ, ಅದು ಇದು ಎಲ್ಲ ಬಂದು ಅವರನ್ನು ದಾರಿ ತಪ್ಪಿಸ್ತಾ ಇದೆ. ಬಿ ಕೇರ್ಫುಲ್ ಅಬೌಟ್ ಕ್ರೇಜಿ ಥಾಟ್ಸ್ and the dream thoughts. A real dreamer always is simple. Thank you.